ನಿಗಮ ಮಂಡಳಿಗಳ ಹಂಚಿಕೆಗೆ ಆಷಾಢ ಅಡ್ಡಿ ಆಯ್ತಾ ಅನ್ನುವಂಥ ಪ್ರಶ್ನೆ ಈಗ ಮೂಡ್ತಾ ಇದೆ. ಹುದ್ದೆ ವಿತರಣೆಗೆ ನಾಯಕರಿಂದ ಗ್ರೀನ್ ಸಿಗ್ನಲ್ ಸಿಕ್ಕಿಲ್ಲ ಅನ್ನುವಂಥ ವಿಚಾರ ಈಗ ಬೆಳಕಿಗೆ ಬರ್ತಾ ಇದೆ. ಇನ್ನೂ ಕೂಡ ನಿಗಮ ಮಂಡಳಿ ಸ್ಥಾನ ಹಂಚಿಕೆ ಅಂತಿಮ ಆಗಲೇ ಇಲ್ಲ. ಅಧಿಕಾರಕ್ಕೆ ಬಂದಾಗ್ಲಿಂದಲೂ ಕೂಡ ಸರ್ಕಸ್ ಮಾಡ್ತಾನೆ ಇದ್ದಾರೆ. ಫೈನಲ್ ಮಾತ್ರ ಆಗ್ತಾ ಇಲ್ಲ. ಮೊದಲು ಪದಾಧಿಕಾರಿಗಳನ್ನ ಒಗ್ಗೂಡಿಸುವ ಕೆಲಸವನ್ನ ಪ್ರಾರಂಭಿಸಿ ಸದ್ಯ ಲೋಕಸಭಾ ಚುನಾವಣೆ ತಯಾರಿಯನ್ನ ಮುಂದುವರಿಸೋಣ. ತಕ್ಷಣ ಯಾವುದೇ ಗೊಂದಲ ಸೃಷ್ಟಿಕೊಳ್ಳೋದು ಬೇಡ. ಲೋಕಸಭಾ ಚುನಾವಣೆ ತಯಾರಿ ಮೊದಲು ಹಳಿಗೆ ಬರಲಿ, ಬಳಿಕ ನಿಗಮ ಮಂಡಳಿಯತ್ತ ಗಮನ ಹರಿಸೋಣ ಅಂತ ನಿರ್ಧಾರವನ್ನ ಮಾಡಿದ್ದಾರೆ ಅಂತ ಈಗ ಹೇಳಲಾಗ್ತಾ ಇದೆ. ಆಕಾಂಕ್ಷಿತರು ಪಾಪ ಬಾಯಿ ಕಳ್ಕೊಂಡು ಕೂತ್ಕೊಂಡಿದ್ದಾರೆ. ಎಷ್ಟೋ ಜನ ಮಂತ್ರಿ ಸ್ಥಾನ ಸಿಕ್ಕಿಲ್ಲ, ಅಟ್ಲೀಸ್ಟ್ ಇದಾರು ಸಿಗುತ್ತೆ ಅನ್ನೋ ಲೆಕ್ಕಾಚಾರದಲ್ಲಿದ್ದಾರೆ. ಆದರೆ ಈಗ ನೋಡಿದ್ರೆ ಆಷಾಢ ಲೋಕಸಭಾ ಚುನಾವಣೆ ಅಂತ ಹೇಳಿ ಇದನ್ನ ಬಹಳ ಮುಂದಕ್ಕೆ ಹಾಕೋ ರೀತಿ ಕಾಣಿಸ್ತಾ ಇದೆ. ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಸನ್ನ. ಸಾಕಷ್ಟು ಆಕಾಂಕ್ಷಿಗಳು ಪಾಪ ಬಹಳ ನಿರೀಕ್ಷೆಯಲ್ಲಿದ್ರು. ಕೆಲವರಂತೂ ಮಂತ್ರಿ ಸ್ಥಾನ ಸಿಕ್ಕಿಲ್ಲ, ಇಲ್ಲಾದ್ರೂ ಸಿಗುತ್ತನೋ ನಿರೀಕ್ಷೆಯಲ್ಲಿದ್ರು. ಆದ್ರೆ ಸದ್ಯಕ್ಕೆ ನೋಡ್ತಾ ಇದ್ರೆ ಆಷಾಢ ಲೋಕಸಭಾ ಚುನಾವಣೆ ಅಂತ ಹೇಳಿ ಸದ್ಯಕ್ಕೆ ಇದೇನು ಬಗೆಹರ ತರ ಕಾಣಿಸ್ತಾ ಇಲ್ಲ ಪ್ರಸನ್ನ. ಖಂಡಿತ ಅಮರ್ ಪ್ರಸಾದ್, ನಿಗಮ ಮಂಡಳಿಗಳ ಹಂಚಿಕೆ ವಿಚಾರದಲ್ಲೂ ಕೂಡ ರಾಜ್ಯ ನಾಯಕರು ಮತ್ತು ಹೈಕಮಾಂಡ್ ಇನ್ನೂ ಕೂಡ ಯಾವುದೇ ಸ್ಪಷ್ಟವಾದಂತಹ ನಿರ್ಧಾರಕ್ಕೆ ಬಂದಿಲ್ಲ. ನಿಗಮ ಮಂಡಳಿಗಳ ಸ್ಥಾನಗಳ ಹಂಚಿಕೆ ವಿಚಾರಕ್ಕೂ ಕೂಡ ಇನ್ನೂ ಕೂಡ ಗ್ರೀನ್ ಸಿಕ್ಕಿಲ್ಲ ಅನ್ನುವಂಥದ್ದು ಸ್ಪಷ್ಟವಾಗ್ತಾ ಇದೆ. ಒಂದು ಕಡೆ ಆಷಾಢ ಅನ್ನುವಂತಹ ಕಾರಣವನ್ನ ಮುಂದಿಟ್ಟುಕೊಂಡಿದ್ರೆ, ಇನ್ನೊಂದು ಕಡೆ ಹೈಕಮಾಂಡ್ ನೇರವಾದಂತಹ ಒಂದು ಸೂಚನೆಯನ್ನ ಕೊಟ್ಟಿದೆ. ಮೊದಲು ಲೋಕಸಭಾ ಚುನಾವಣೆಗೆ ತಯಾರಿಯನ್ನ ಪ್ರಾರಂಭಿಸಿ, ಎಲ್ಲಾ ಪದಾಧಿಕಾರಿಗಳ ಬದಲಾವಣೆ ಜರೂರಾಗಿದೆ. ಆ ಪದಾಧಿಕಾರಿಗಳ ಸಭೆಯನ್ನ ಜಿಲ್ಲಾವಾರು ಮಟ್ಟದಲ್ಲಿ ನಡೆಸಿ, ತಾಲೂಕುವಾರು ಮಟ್ಟದಲ್ಲಿ ನಡೆಸಿ, ಪದಾಧಿಕಾರಿಗಳು ಎಲ್ಲರೂ ಒಗ್ಗೂಡಿದ ನಂತರ ಒಂದು ಲೋಕಸಭಾ ಚುನಾವಣೆಯ ತಯಾರಿ, ಸಂಘಟನೆ, ಪಕ್ಷ ಒಂದು ತಹಂಬದಿಗೆ ಬಂದ ನಂತರ, ಹಳಿಗೆ ಬಂದ ನಂತರ, ಆ ನಂತರವಷ್ಟೇ ನಿಗಮ ಮಂಡಳಿಗಳ ಹಂಚಿಕೆಯನ್ನ ನೋಡೋಣ. ಜೊತೆಗೆ ಈಗಾಗಲೇ ಸಾಕಷ್ಟು ಗೊಂದಲಗಳು ಮೈತ್ರಿ ಸರ್ಕಾರದಲ್ಲಿ ಇದಾವೆ. ಸಚಿವ ಸ್ಥಾನ ಆಕಾಂಕ್ಷಿಗಳು ಕೂಡ ಅಸಮಾಧಾನ ಇನ್ನೂ ಶಮನವಾಗಿಲ್ಲ. ಇದೆಲ್ಲವೂ ಕೂಡ ಬಗೆಹರಿದ ನಂತರವಷ್ಟೇ ನಿಗಮ ಮಂಡಳಿಗಳ ಹಂಚಿಕೆಯನ್ನ ಮಾಡೋಣ. ಸುಮ್ಮನೆ ವ್ಯಥಾ ಕಾರಣಕ್ಕೋಸ್ಕರ ಈ ಒಂದು ಅಸಮಾಧಾನ ಮತ್ತೆ ಸ್ಫೋಟಗೊಳ್ಳುವಂತ ಯಾವುದೇ ಸೂಚನೆಗಳು ಬೇಡ. ಹೀಗಾಗಿ ಲೋಕಸಭಾ ಚುನಾವಣೆಯ ತಯಾರಿಯನ್ನ ಅದನ್ನ ಹೆಚ್ಚು ಕಾನ್ಸಂಟ್ರೇಟ್ ಆಗಿ ಮಾಡಿ ಅನ್ನುವಂತ ಸೂಚನೆ ಸಿಕ್ಕಿದೆ. ಹೀಗಾಗಿ ನಿನ್ನೆಯಿಂದಲೇ ಪದಾಧಿಕಾರಿಗಳ ಸಭೆಯನ್ನ ಜಿಲ್ಲಾವಾರು ಮಟ್ಟದಲ್ಲಿ ಪ್ರಾರಂಭ ಮಾಡಲಾಗಿದೆ. ಸತತವಾಗಿ ಇನ್ನೂ 10 ದಿನಗಳ ಕಾಲ ಈ ಒಂದು ಪದಾಧಿಕಾರಿಗಳ ಸಭೆಯನ್ನೇ ನಿರಂತರವಾಗಿ ನಡೆಸಿಕೊಂಡು ಹೋಗಲಾಗುತ್ತೆ. ಅದಾದ ನಂತರ ಪದಾಧಿಕಾರಿಗಳ ಬದಲಾವಣೆಯ ಸಾಧ್ಯತೆಯೂ ಕೂಡ ಇದೆ. ಇದೆಲ್ಲವೂ ಆದ ನಂತರವಷ್ಟೇ ನಿಗಮ ಮಂಡಳಿಗಳ ಹಂಚಿಕೆ ಸಾಧ್ಯವಾಗಬಹುದು ಅನ್ನುವಂತ ಲಕ್ಷಣಗಳು ಕಾಣ್ತಾ ಇದಾವೆ. ಇದರ ಜೊತೆಗೆ ಯಾರೆಲ್ಲ ಶಾಸಕರ ಜೊತೆಗೆ ಕಾರ್ಯಕರ್ತರು ಮತ್ತು ಮುಖಂಡರು ಕೂಡ ನಿಗಮ ಮಂಡಳಿಗಳು ತಮಗೆ ಸಿಗುತ್ತೆ ಅನ್ನುವಂತಹ ನಿರೀಕ್ಷೆಯನ್ನ ಇಟ್ಕೊಂಡಿದ್ದಾರೆ. ಅವರು ದೊಡ್ಡ ಮಟ್ಟದ ಲಾಬಿಯನ್ನ ಮುಂದುವರಿಸಿದ್ದಾರೆ. ಆದ್ರೆ ಈ ಲಾಬಿಗೆ ಸದ್ಯ ಒಂದಷ್ಟು ಕಾಲ ಗ್ಯಾಪ್ ಸಿಗಬಹುದು ಅನ್ನುವಂತಹ ಲಕ್ಷಣಗಳು ಗೋಚರಿಸ್ತಾ ಇದಾವೆ. ಅಮರ್ ಪ್ರಸಾದ್. ಥ್ಯಾಂಕ್ ಯು ಪ್ರಸನ್ನ.